ನೋಡಿ 163 ರೂಪಾಯಿ ಬರ್ತಾ ಇದೆ. ಇನ್ನೊಂದು ಯಲಹಂಕ ಬರ್ತಾ ಇದೆ, ಯಲಹಂಕ ಕರ್ಕೊಂಡಲ್ಲ 151 ರೂಪಾಯಿ ಪ್ಲಸ್ 15 ರೂಪಾಯಿ ಬರ್ತಾ ಇದೆ. OTP 6536 ಏನು ಬ್ರೋ? ಹೆಂಗ್ ಕಿಲೋಮೀಟರ್ ಕೊಡ್ತಾರೆ? ಯಾವ್ದ್ರ ರ್ಯಾಪಿಡ್ ಅದಲ್ಲ, ಕಿಲೋಮೀಟ್ರಿಗೆ 7 ರೂಪಾಯಿ. ಎಷ್ಟು? 7 ರೂಪಾಯಿ. ಹೌದಾ? ಅಷ್ಟೇ 10 ರೂಪಾಯಿ ಡ್ಯೂಟಿ ಮಾಡೀನಿ. 3 ಅವರ್ಗೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅಂದರೆ, ಅರ್ನಿಂಗ್ಸ್ ತುಂಬ ಚೆನ್ನಾಗಿ ಆಗಿದೆ. ನೋಡಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅರ್ಲಿ ಮಾರ್ನಿಂಗ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಬಂದಿನಿ. ಸಮಯ ಕೂಡ ಎಷ್ಟು ಅಂತ ನೋಡಿ, 7 ಗಂಟೆ ಆಗಿದೆ. ಬೆಳಗ್ಗೆ 7 ಗಂಟೆಗೆ ನಾನು ಆಲ್ರೆಡಿ ಈಗ ಆನ್ ಡ್ಯೂಟಿ ಕೂಡ ಕೊಟ್ಟಿದ್ದೀನಿ. ಬಟ್ ನನಗೆ ಯಾವುದೇ ಆದಂಥ ರೈಡ್ ಬಂದಿಲ್ಲ ಫಾರ್ ದ ಫಸ್ಟ್ ಟೈಮ್. ಅಂದರೆ ಬೆಳಗ್ಗೆ ಹೊತ್ತೆಲ್ಲ ಯಾವ ರೀತಿ ಇರುತ್ತೆ, ಅರ್ಲಿ ಮಾರ್ನಿಂಗ್ ಏನಾದ್ರು ಬಂದರೆ ನಮಗೆ ರೈಡ್ಗಳು ಸಿಗ್ತಾವ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಂದರೆ ನನಗೆ ಅನ್ನಿಸ್ತಂಗೆ ಸ್ವಲ್ಪ ಪೀಕ್ ಅವರ್ ಇರೋದ್ರಿಂದ ಸಿಗಬೇಕು ಅಂತ ಅನಿಸುತ್ತೆ. ಬಟ್ 7 ಗಂಟೆಯಿಂದ 8 ಗಂಟೆವರೆಗೂ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಬಟ್ 8 ಗಂಟೆ ಮೇಲೆ ರೈಡ್ಗಳು ಸಿಗ್ತವೆ ಅಂತ ಹೇಳ್ಬಿಟ್ಟು ಗೊತ್ತು. ಏನಕ್ಕೆ ಅಂತಂದರೆ ಎಲ್ಲರೂ ಆಫೀಸ್ಗೆ ಹೋಗುವಂಥ ಪೀಕ್ ಅವರ್ ಆಗಿರುತ್ತೆ, ಅದರಿಂದಾಗಿ ಆ ಟೈಮಲ್ಲಿ ಸಿಗುತ್ತೆ. ಬಟ್ 7 ಗಂಟೆಯಿಂದ 8 ಗಂಟೆವರೆಗೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಈಗ ಗೊತ್ತಿಲ್ಲ. ನೋಡೋಣ, ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಆನ್ ಡ್ಯೂಟಿಗೆ ಹೋಗಿ ಆಲ್ರೆಡಿ ಒಂದು 5-10 ನಿಮಿಷ ಆಗಿದೆ. ಬಟ್ ಇನ್ನೂ ಯಾವುದೇ ಆದಂಥ ರೈಡ್ಗಳು ಬಂದಿಲ್ಲ. ನೋಡೋಣ, ವೆಯ್ಟ್ ಮಾಡ್ತಾಯಿದ್ದೀನಿ. ರೈಡ್ ಬರ್ತಿದ್ದಂಗೆ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಆಮೇಲೆ ಅರ್ಲಿ ಮಾರ್ನಿಂಗಲ್ಲೆಲ್ಲ ಯಾವ ರೀತಿ ಇದೆ ರೇಟ್ ಕಾರ್ಡ್ ಅಂತ, ಆಮೇಲೆ ಅಮೌಂಟ್ ಯಾವ ರೀತಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ಗೆ ಯಾರನ್ನ ಹೊಸಬ್ರು ಬಂದಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ಒಂದು ರೈಡ್ ಕೂಡ ಬಂದಿದೆ, ಅಕ್ಸೆಪ್ಟ್ ಮಾಡೀನಿ. ಬನ್ನಿ ಹೋಗ್ತಾ ಇದ್ದೀನಿ ಪಿಕಪ್ ಹತ್ರ. ಹೋಗಿ ಪಿಕಪ್ ಮಾಡೋಣ. ಅಂದರೆ 1.1 ಕಿಲೋಮೀಟ್ರ್ ಇದೆ ಪಿಕಪ್ಪು. ಹೋಗಿ ಪಿಕಪ್ ಮಾಡಿ ತೊಗೊಂಡೋಗಿ ಡ್ರಾಪ್ ಮಾಡೋಣ. ಅಂದರೆ 4 ಸಂದ್ರಾಗ ಬಂದಿದೆ ಡ್ರಾಪು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ರೋಟಿ ಹಾಂ 185 43 ಸರಿ. ಗೈಸ್ ನೋಡಿ, ಇನ್ನೂ ಒಂದು ಕೂಡ ಬಂತು, ಅದನ್ನು ಕೂಡ ಈಗ ಅಕ್ಸೆಪ್ಟ್ ಮಾಡೀನಿ. ಬನ್ನಿ ಇವಾಗ ಅವ್ರನ್ನೂ ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ನೋಡಿ ರೈಡ್ ಏನೋ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟೆ. ಬಟ್ ಏನು ಅಂತ ಅಂದರೆ ತುಂಬ ಲಾಂಗ್ ಪಿಕಪ್ ಇದೆ, 3 ಕಿಲೋಮೀಟ್ರ್ ಇದೆ ಅಂತ ಅಂದರೆ ತೋರಿಸ್ಬೇಕಾದ್ರೆ ಕಮ್ಮಿ ತೋರಿಸ್ತು. ಏನಕ್ಕೆ ಅಂತಂದರೆ ಅಲ್ಲೊಂದು ರೋಡ್ ಕ್ಲೋಸರ್ ಇದೆ. ಅಂದರೆ ಯಾವುದೋ ಒಂದು ಕೆರೆ ಹತ್ರ ಯಾವುದೋ ಬ್ರಿಡ್ಜ್ ಇರಬೇಕು, ಅದು ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ನಾನು ಕೂಡ ಇಲ್ಲಿ ಮ್ಯಾಪಲ್ಲಿ ನೋಡಿದೆ, ಅದಕ್ಕೋಸ್ಕರ ಪಿಕಪ್ಪು ಲಾಂಗ್ ಇದೆ. ಅಮೌಂಟ್ ಸ್ವಲ್ಪ ಜಾಸ್ತಿ ಕೊಡ್ತಾನೆ, ನನಗೆ ಗೊತ್ತಿಲ್ಲ. ಬನ್ನಿ ಹೋಗಿ ಪಿಕಪ್ ಮಾಡೋದಂತ ಪಿಕಪ್ ಮಾಡೋಣ. ಆಲ್ಮೋಸ್ಟ್ ಅಲ್ಲಿ ಪಿಕಪಿಗೆ ಏನು ಅಮೌಂಟ್ ಕೊಡೋಲ್ಲ, ಡ್ರಾಪಿಗೆ ಅಷ್ಟೇ ಅಮೌಂಟ್ ಕೊಡೋದು. ನೋಡೋಣ ಬನ್ನಿ ಹೋಗಿ ಇವ್ರನ್ನೂ ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕೊಡ್ತಾನೆ ಅಂತ. OTP 751 ಹತ್ತಿ ಸ್ಟ್ರೈಟ್ ಹೋಗುತ್ತಾ? ಇಲ್ಲಿ ಒಳಗಡೆ ಹೋಗುತ್ತಾ? ಹಾಂ ಗೋಪುರನ ಅದು? ಹಾಂ ಅರ್ಥ ಆಯ್ತಾ? ನೀವು ಬಂದು ಒಂದು 10 ಗಂಟೆ ಬಂದು ಥ್ಯಾಂಕ್ ಯು.
ಗೈಸ್ ನೋಡಿ ಕರ್ಕೊಂಬಂದವ್ರನ್ನ ಡ್ರಾಪ್ ಕೂಡ ಮಾಡಿದೆ. ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ಏನು ಅಂತ ಅಂದರೆ ಸ್ವಲ್ಪ ಅಮೌಂಟ್ ಎಲ್ಲ ಕಮ್ಮಿನೇ ಅಂತ ಅನ್ಸುತ್ತಪ್ಪ ರ್ಯಾಪಿಡೋದಲ್ಲಿ. ಏನಕ್ಕೆ ಅಂತ ಅಂದರೆ 3.5 ಕಿಲೋಮೀಟ್ರ್ ಪಿಕಪ್ ಆಗಿದ್ದೀನಿ. ಏನಿಲ್ಲ ಅಂತಂದರೆ 10 ಕಿಲೋಮೀಟರ್ ಡ್ರಾಪ್ ಬನ್ನಿ. ಟೋಟಲಾಗಿ 13.5 ಕಿಲೋಮೀಟರ್ ಆಯಿತು. 13.5 ಕಿಲೋಮೀಟರ್ಗೆ ನನಗೆ ಸಿಕ್ಕಂಥ ಅಮೌಂಟ್ ನೋಡಿ ಎಷ್ಟು ಅಂತ 99 ರುಪೀಸ್ ಸಿಕ್ಕಿದೆ. ಅಂದರೆ ಕಸ್ಟಮರ್ 100 ರುಪೀಸ್ ಕೂಡ ಪೇ ಮಾಡಿದ್ರು. ಕಲೆಕ್ಟ್ ಕ್ಯಾಶ್ ಕೊಡಬೇಕು, ಕಲೆಕ್ಟ್ ಕ್ಯಾಶ್ ಕೂಡ ಕೊಡ್ತೀನಿ ನೋಡಿ. ಗುಡ್ ರೇಟಿಂಗ್ ಕೊಟ್ಬಿಟ್ಟು ಡನ್ ಕೊಡ್ತೀನಿ. ನೋಡೋಣ ಟೋಟಲಾಗಿ ಆಲ್ರೆಡಿ ಇವಾಗ 2 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಲಾಂಗ್ ಆರ್ಡರ್ ಪಿಕಪ್ ಮಾಡೋದು ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸುತ್ತೆ. ಇನ್ನೊಂದು ನೋಡಿ ಈಗ ಮಲ್ಲೇಶ್ವರಂಗೊಂದು ಬರ್ತಾ ಇದೆ. ಮಲ್ಲೇಶ್ವರಂ ಕಡೆಗೆ ಬೇಡ. ಏನಕ್ಕೆ ಅಂತಂದರೆ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇದೆ ನೋಡಿ. ಸಿಟಿ ಒಳಗಡೆ ಹೋಗ್ಬೇಕಲ್ಲ, ಆ ಕಡೆ ಟ್ರಾಫಿಕ್ ತುಂಬ ಇರುತ್ತೆ. ಬೇಡ, ಇಲ್ಲೇ ವೆಯ್ಟ್ ಮಾಡೋಣ. ಅಂದರೆ ಅಟ್ ಪ್ರೆಸೆಂಟು ನಾನು ಜಾಲಹಳ್ಳಿಲಿ ವೆಯ್ಟ್ ಮಾಡ್ತಾಯಿನಿ. ನೋಡೋಣ ಯಾರು ಬಂದರೆ ಅವ್ರನ್ನ ಪಿಕಪ್ ಮಾಡಿ ತಗೊಂಡೋಗಿ ಡ್ರಾಪ್ ಮಾಡೋಣ. ಸೇಮ್ ಅದೇ ಬರ್ತಾಯಿದೆ ನೋಡಿ. ಇನ್ನೂ ಒಂದು ಮಲ್ಲೇಶ್ವರಂಗೆ ಬರ್ತಾಯಿದೆ ನೋಡಿ. ಕಸ್ಟಮರು 10 ರೂಪಾಯಿ ಟಿಪ್ಸ್ ಬೇರೆ ಆ್ಯಡ್ ಮಾಡಿದ್ದಾರೆ. ಅಕ್ಸೆಪ್ಟ್ ಮಾಡಲಾ ಬೇಡವಾ? ಅಕ್ಸೆಪ್ಟ್ ಮಾಡಲಾ? ಅಕ್ಸೆಪ್ಟ್. ಅವಾಗಲೇ ಮಾಡ್ಬೇಕಾಯ್ತು. ಆರ್ಡರ್ ಮಿಸ್ ಆಯ್ತು ನೋಡಿ. ಅಂದರೆ ಬೇರೆ ಯಾರು ಅಕ್ಸೆಪ್ಟ್ ಮಾಡಿದ್ದಾರೆ. ರಿಫ್ರೆಶ್ ರ್ಯಾಪಿಡೋ OTP 6536. 6536. Western maybe. ಗೈಸ್ ನೋಡಿ ಇವಾಗ ಸ್ಟಾರ್ಟ್ ಆಯಿತು ಆರ್ಡರ್ಗಳು. ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳನ್ನ ಬರ್ತಾ ಇದ್ದಾವೆ. ಇನ್ನೊಂದು ಏನು ಅಂತ ಅಂದರೆ ಈ ಚಿಕ್ಕ ಆರ್ಡರ್ಗಳನ್ನ ಅಕ್ಸೆಪ್ಟ್ ಮಾಡಬೇಕು ನೋಡಿ. ಇವಾಗ ಒಂದು ಕರ್ಕೊಂಡೋಗಿ ಬಿಟ್ಟೆ ಅಂದರೆ 2 ಕಿಲೋಮೀಟ್ರ್ ಪಿಕಪ್ ಆಗಿದೆ, 1 ಕಿಲೋಮೀಟ್ರ್ ಡ್ರಾಪ್ ಬಂದೆ, 42 ರೂಪಾಯಿ ಕೊಟ್ಟರು. ಅದೇ ಬೆಸ್ಟ್ ಅಲ್ವಾ? ಈಗ ಬೇರೆವೆಲ್ಲ ನೋಡಿಕೊಂಡ್ರೆ ಈಗ ನೋಡಿ ಲಾಂಗ್ ಆಗ್ತಾ ಇದ್ದಾನೆ. 84 ರೂಪಾಯಿ ಡ್ರಾಪ್ 8 ಕಿಲೋಮೀಟ್ರ್ ಇದೆ, ಪಿಕಪ್ 10 ಕಿಲೋಮೀಟ್ರ್ ಆಗೋಯ್ತು. ಇನ್ನೊಂದು ಯಾವುದೋ ಇದು ಯಶವಂತಪುರ ಮೆಟ್ರೋ ಸ್ಟೇಷನ್ ಹತ್ರ ಬರ್ತಾ ಇದೆ. ಮೆಟ್ರೋ ಸ್ಟೇಷನ್ ಹತ್ರ ಬೇಡ ಇದೆಯಾದಪ್ಪ ಇದು ನೋಡಿ. 163 ರೂಪಾಯಿ ಬರ್ತಾ ಇದೆ. ಇನ್ನೊಂದು ಯಲಹಂಕಕ್ಕೆ ಬರ್ತಾ ಇದೆ. ಯಲಹಂಕ ಕರ್ಕೊಂಡಲ್ಲ 151 ರೂಪಾಯಿ ಪ್ಲಸ್ 15 ರೂಪಾಯಿ ಬರ್ತಾ ಇದೆ. ವೆಜ್ ಅಂತ ಬರ್ತಾ ಇದೆ ಗಾಯ್ಸ್. ಇದು ನೋಡಿ ಆರ್ಡರ್ ಮಾತ್ರ ಇವಾಗ ಬೇಡ, ವರ್ತಿಲ್ಲ ಗುರು. 17 ಕಿಲೋಮೀಟ್ರ್ ಹೋಗ್ಬೇಕಂತ. 17 ಕಿಲೋಮೀಟ್ರಿಗೆ 168 ರೂಪಾಯಿ ಸಿಗುತ್ತೆ ನೋಡಿ. ಯಲಹಂಕ 25 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರು, ಎಕ್ಕೋಬೋದಾಗಿತ್ತು. ನೋಡೋಣ ಅಂತಾರೆ ಇನ್ನೂ ಬರ್ತಾವೆ ಆರ್ಡರ್ಗಳು. ಯಾವುದೋ ತಿಪ್ಪಸಂದ್ರ ಅಂತ ಯಾವುದೋ ಗೊತ್ತಾಯಿಲ್ಲ, ಸುಮ್ಮನೆ ರೀ ಏನಕ್ಕೆ ಬೇಡ, ರಿಜೆಕ್ಟ್ ನೋಡಿ. ಇವಾಗ ಸ್ಟಾರ್ಟ್ ಆಯ್ತು ಆರ್ಡರ್. ಪೀಕ್ ಅವರ್ ಅಲ್ವಾ, ಅದರಿಂದಾಗಿ ಆರ್ಡರ್ಗಳು ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. 8:24 ಇವಾಗ. ಇನ್ನೊಂದು ಕೆಂಪಾಪುರಕ್ಕೆ ಬರ್ತಾಯಿದೆ. ಬೇಡಾಗಾಯ್ತು, ಪಿಕಪ್ ಜಾಸ್ತಿ ಇದೆ. 3 ಕಿಲೋಮೀಟ್ರ್ ಪಿಕಪ್ ಯಾರು ಹೋಗ್ತಾರೆ? ವೆಯ್ಟ್ ಮಾಡೋಣ. ಇನ್ನೂ ಯಾವ ಚಿಕ್ಕ ಆರ್ಡರ್ಗಳನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡಕ್ಕೆ ನೋಡೋಣ. ಗೈಸ್ ನೋಡಿ ಇನ್ನೂ ಒಂದು ರೈಡ್ ಕೂಡ ಬಂತು, ಅಕ್ಸೆಪ್ಟ್ ಮಾಡಿದ್ದೀನಿ ದಾಸರಳ್ಳಿಗೆ. ಬನ್ನಿ ಇವಾಗ ಅವ್ರನ್ನೂ ಕೂಡ ಡ್ರಾಪ್ ಮಾಡೋಣ. ರ್ಯಾಪಿಡ ಏನ್ ಬ್ರೋ? 1540. ಹೋಗೋಣ.
ಥ್ಯಾಂಕ್ ಯು. ಸರಿ ಸರ್ ಗೈಸ್ ನೋಡಿ ಇವಾಗ 75 ರುಪೀಸ್ ಕಲೆಕ್ಟ್ ಕೂಡ ಮಾಡ್ಕೊಂಡಿನಿ. ಈಗ ಇನ್ನೊಂದೇನಪ್ಪ ಅಂತ ಅಂದರೆ ಆಲ್ರೆಡಿ ಇನ್ನೂ ಒಂದು ಆರ್ಡರ್ ಕೂಡ ಇದೆ, ಬನ್ನಿ ಹೋಗೋ ಅದನ್ನು ಕೂಡ ಈಗ ಪಿಕಪ್ ಮಾಡೋಣ. ನೋಡಿ 900 ಮೀಟರ್ ಇದೆ ಪಿಕಪ್ಪು, ಬನ್ನಿ ಹೋಗಿ ಪಿಕ್ ಮಾಡೋಣ. ಡಬಲ್ 8 ಹೌದಾ? ಆಗಿದೆ. ಬಾಯ್ ಪೆನ್ ಐತಿಪ್ಪ, ಬಾಯ್ ಪೆನ್ ಕುಡ್ಡೆ ಗೋ ಬಾಯ್ ಬಾಯ್ ಪೆನ್ ಬಾಯ್. ಓಕೆ ಥ್ಯಾಂಕ್ ಯು. ಗೈಸ್ ನೋಡಿ ಅಮೌಂಟ್ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಸ್ಟಾರ್ಟಿಂಗಲ್ಲಿ ಅಮೌಂಟ್ ಕೊಟ್ಟಿದ್ರು, ಈಗ ದುಡ್ಡು ಕೊಟ್ಬಿಟ್ಟು ಡನ್ ಕೊಟ್ಟೆ. ಈಗ ನೆಕ್ಸ್ಟ್ ಇನ್ನೂ ಒಂದು ಆರ್ಡರ್ ಕೂಡ ಬಂದಿದೆ ನಂಗೆ ಆಲ್ರೆಡಿ. ನೋಡಿ ಬನ್ನಿ ಅವ್ರನ್ನೂ ಕೂಡ ಹೋಗಿ ಪಿಕಪ್ ಮಾಡೋಣ ಅಂತ. ಅಂದರೆ ಇಲ್ಲೇ 260 ಮೀಟ್ರಲ್ಲಿ ಇದೆ ಪಿಕಪ್ಪು, ಹೋಗಿ ಪಿಕ್ ಮಾಡೋಣ. ವೈತ್ರಿ ಪೋರ್ಟ್ ಆ ಥರ ಎಷ್ಟು? 65. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಡ್ರಾಪ್ ಕೂಡ ಮಾಡಿದೆ, ಅದು ಕೂಡ ಪೇಮೆಂಟ್ ಕೂಡ ಸಕ್ಸಸ್ಫುಲ್ ಆಯಿತು. ಈಗ ಕಂಪ್ಲೀಟ್ ಕೊಟ್ಕೋಣ. ನೋಡಿ 4 ಜನ ಮೆಟ್ರೋ ಸ್ಟೇಷನ್ ಹತ್ರ ಕರ್ಕೊಂಬಂದ್ಬಿಟ್ಟಿನಿ. ಈಗ ಕ್ಯಾಶ್ ಕೊಟ್ಟೆ, ಕಲೆಕ್ಟೆಡ್ ಕೊಟ್ಟೆ. ಸೊ ಡನ್. ಕಿಲೋಮೀಟರ್ ಕೊಡ್ತಾರೆ ಏಮ್ರು ಹೆಂಗೆ ಕಿಲೋಮೀಟರ್ ಕೊಡ್ತಾರೆ? ಯಾವ್ದ್ರಲ್ಲಿ ರ್ಯಾಪಿಡೋದಲ್ಲ, ಹಾಂ. ಕಿಲೋಮೀಟ್ರಿಗೆ 7 ರೂಪಾಯಿ. ಎಷ್ಟು? 7 ರೂಪಾಯಿ. ಹೌದಾ? ಅಷ್ಟೇ 10 ರೂಪಾಯಿ ಅಂದರೆ? ಅದು ಅವಾಗ. ಹಾಂ ಇವಾಗ ಕೋರ್ಟ್ ಕಡೆಯಿಂದ ಏನೋ ಗ್ರೀನ್ ಸಿಗ್ನಲ್ ಬಂತಲ್ಲ, ಹಾಂ. ಅವಾಗಿಂದ ಅಮೌಂಟ್ ಕಮ್ಮಿ ಮಾಡಿದ್ದಾನೆ. ಎಲ್ಲಿಂದ ಬಂದಿದ್ದೆವು? ನಾನು ಇಲ್ಲೇ ದಾಸರಳ್ಳಿಂದನೇ ಬಂದಿದ್ದು. 65 ರೂಪಾಯಿನಾ? ಹಾಂ 65 ರೂಪಾಯಿ. ಅಂದರೆ ಸರ್ಜ್ ಬರ್ತಾ ಇದೆ, 20% ಎಕ್ಸ್ಟ್ರಾ ಐತೆ. ಪೀಕ್ ಅವರಲ್ಲ ಅದಕ್ಕೆ. ಮಾರ್ನಿಂಗೇ ಜಾಸ್ತಿ ಬೀಳ್ತಾವ? ಹಾಂ ಮಾರ್ನಿಂಗೇ ಜಾಸ್ತಿ. ಎಷ್ಟರಿಂದ ಬಿಡ್ತಿದ್ದೀರಾ ಗೈಸ್? ನೋಡಿ ಫೈನಲ್ ಇವಾಗ ಲಾಸ್ಟ್ ಆರ್ಡರ್ ಕೂಡ ನಾನು ಕಂಪ್ಲೀಟ್ ಮಾಡಿದೆ ಅಂತ ಅಂದರೆ ಲಾಸ್ಟ್ ರೈಡ್ನು ಕೂಡ ಕರ್ಕೊಂಬಂದವ್ರನ್ನ ಬಿಟ್ಟೆ. ಟೋಟಲ್ ಆಗಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿ ಆಗಿದೆ ಅರ್ನಿಂಗ್ಸು. ಟೈಮ್ ಎಷ್ಟಪ್ಪ ಇವಾಗ ಅಂತ ಅಂದರೆ 9:50. ನಾನು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು? ಬೆಳಗ್ಗೆ 7 ಗಂಟೆಗೆ ನಾನು ಸ್ಟಾರ್ಟ್ ಮಾಡಿದ್ದು. 7 ಗಂಟೆಯಿಂದ ಒಂದು 10 ಗಂಟೆವರೆಗೂ ನಾನು ಡ್ಯೂಟಿ ಮಾಡೀನಿ ಅಂತ ಅಂದ್ಕೊಳ್ಳಿ. 10 ಗಂಟೆಗೆ ಟೋಟಲಾಗಿ 3 ಅವರ್ ಡ್ಯೂಟಿ ಮಾಡೀನಿ. 3 ಅವರ್ಗೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅಂದರೆ ಅರ್ನಿಂಗ್ಸ್ ತುಂಬ ಚೆನ್ನಾಗಿ ಆಗಿದೆ. ನೋಡಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಟೋಟಲಾಗಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅಂದರೆ 592 ರೂಪಾಯಿ ಆಗಿದೆ. ಅಂದರೆ ಚೆನ್ನಾಗಿ ಆಗಿದೆ ಅಂತಲೇ ಹೇಳ್ಬೋದು. ಈಗ 3 ಅವರ್ ನಾವು ಡ್ಯೂಟಿ ಮಾಡಿರೋದಕ್ಕೆ ಹತ್ತತ್ರ ಒಂದು 600 ರೂಪಾಯಿವರೆಗೂ ನಮಗೆ ಅರ್ನಿಂಗ್ಸ್ ಆಗಿದೆ. ಪೆಟ್ರೋಲಿಗೆ ಎಷ್ಟಾಗಿದೆ ಅಂತ ಕೂಡ ನೋಡೋದಾದರೆ ನಾವು 58 ಕಿಲೋಮೀಟರ್ ಗಾಡಿ ರನ್ ಆಗಿದೆ. 58 ಕಿಲೋಮೀಟರಿಗೆ ಏನಿಲ್ಲ ಅಂತ ಅಂದರೂ 100 ರೂಪಾಯಿ ಪೆಟ್ರೋಲ್ ತೆಗೆದುಬಿಡೋಣ. 100 ರೂಪಾಯಿ ಪೆಟ್ರೋಲ್ ತೆಗೆದ್ರೆ ನಮಗೆ ಸೇವ್ ಆದಂಥ ಅಮೌಂಟ್ ಬಂದು 500 ರೂಪಾಯಿ ಸೇವ್ ಆಗಿದೆ ಅಂತ ಅಂದ್ಕೊಳ್ಳಿ. ಜೊತೆಯಲ್ಲಿ ಇನ್ನೊಂದೇನು ಅಂತ ಅಂದರೆ ಇನ್ಸೆಂಟಿವ್ ಕೂಡ ಸಿಕ್ಕಿದೆ ನಮಗೆ. ಆ ಇನ್ಸೆಂಟಿವ್ ಸಿಕ್ಕಿರೋದ್ರಿಂದನೇ ಈ ಥರ ಈ ಒಂದು 100 ರೂಪೀಸ್ ಜಾಸ್ತಿ ಆಗಿದೆ. ಇಲ್ಲ ಅಂತ ಅಂದರೆ ಅಷ್ಟು ಕೂಡ ಆಗ್ತಾಯಿರಲ್ಲ. ಎಲ್ಲಪ್ಪ ಇದೆ ನೋಡಿ, ಇನ್ಸೆಂಟಿವ್ ಸಿಕ್ಕಿದೆ ನೋಡಿ. ಈಗ 9:27ಕ್ಕೆ 50 ರೂಪಾಯಿ ಇನ್ಸೆಂಟಿವ್ ಸಿಕ್ಕಿದೆ. 8:45ಕ್ಕೆ ಇನ್ಸೆಂಟಿವ್ ಸಿಕ್ಕಿದೆ. ಅಂದರೆ ಇನ್ಸೆಂಟಿವ್ ಎಲ್ಲ ಏನು ಇಲ್ಲಿ ತೋರಿಸಿರಲಿಲ್ಲ, ಆದರೂ ಕೂಡ ಈಗ 100 ರೂಪೀಸ್ ಇನ್ಸೆಂಟಿವ್ ಸಿಕ್ಕಿದೆ. ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ ಬೆಳಗ್ಗೆ ಬಂದು ಒಂದು ಪಾರ್ಟ್ ಟೈಮ್ ಮಾಡ್ತೀನಿ ಅಂತ ಅಂದರೆ ನನಗೆ ಒಂದು ಒಳ್ಳೆ ಅರ್ನಿಂಗ್ಸೇ ಆಗಿದೆ. ಅಂದರೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅರ್ಲಿ ಮಾರ್ನಿಂಗ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಅರ್ಲಿ ಮಾರ್ನಿಂಗ್ ತುಂಬ ಚೆನ್ನಾಗಿದೆ, ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತವೆ. ಅದರಿಂದಾಗಿ ಒಂದು ಒಳ್ಳೆ ಆರ್ಡರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.
ಟ್ರ್ಯಾಕ್ಟರ್ ಅಂತ ಸೌಂಡ್ ಸಿಕ್ಕಾಬಟ್ಟೆ ಇತ್ತು.